ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಬಹಳ ಭೂತಪೂರ್ವವಾದ ಜಯವನ್ನು ತಂದುಕೊಟ್ಟಿದ್ದಾರೆ. ಸಂಪೂರ್ಣ ಶಿಕ್ಷಕ ಸಮುದಾಯಕ್ಕೆ ನಾವು ಸಮರ್ಪಿಸ್ತೇನೆ. ನಮ್ಮ ಶಿಕ್ಷಕರು ವಿಶ್ವಾಸವಿತ್ತು. ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಜಯ ಹಾಗಾಗಿ ನಾನು ಇದನ್ನು ಅವರಿಗೆ ಅರ್ಪಿಸಬೇಕು. ಈ ನಿರೀಕ್ಷೆ ಇತ್ತ ಸರಿ 100 ಈ ಬಾರಿ ಮೊದಲ ಪ್ರಾಶಸ್ತ್ಯದಲ್ಲಿ ಗೆಲುವು ಆಗ್ತದೆ ಅನ್ನೋ ವಿಚಾರ ಸಂಪೂರ್ಣ ವಿಶ್ವಾಸ. ಜೆಡಿಎಸ್ ಬಿಜೆಪಿ ಒಂದಾಗಿದ್ದರಿಂದ ನಿಮಗೆ ಹೆಲ್ಪ್ ಆಯಿತು. ಅದು ಇವತ್ತಿನ ವಿಚಾರದಲ್ಲಿ ಹೌದು ಒಂದಾಗಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮದು ಬಲ ಅವ್ರಿಗೆ ಬಂದಿದೆ, ಅವ್ರ ಬಲ ನಮಗೂ ಬಂದಿದೆ. ಅದರಲ್ಲಿ ಎರಡನೇ ಮಾತು. ಅದು ಹೊಂದಾಣಿಕೆ ಭಾಳ ಕೆಲಸ ಮಾಡಿದೆ. ಯಾವ ಫ್ಯಾಕ್ಟರ್ ವರ್ಕ್ ಆಗಿಬಿಡುತ್ತೆ ನೋಡಿ, ನಾನು ಕಳೆದ ಬಾರಿನೇ JDS ಅಲ್ಲಿ ನಾನು ಏಕಾಂಗಿಯಾಗಿ ಗೆದ್ದಿದ್ದಲ್ಲ. ಏಕಾಂಗಿ ಗೆದ್ದಾಗ ಇನ್ನು ಬಿಜೆಪಿಯವರು ನಮ್ಮ ಜೊತೆಗೆ ಸೇರಿದಂತಾಗ ಗೆಲುವು ಈ ಕಡೆ ಕೊಡ್ರಿ. ಕಳೆದ ಬಾರಿ ನಾನು ಏಕಾಂಗಿ ಸ್ಪರ್ಧೆ ಮಾಡಿದ್ದೆ. ಆ ಏಕಾಂಗಿ ಸ್ಪರ್ಧೆ ಮಾಡಿದಾಗ ನಾನು ಗೆಲುವು ಆಗಿದ್ದು. ಈಗ ಬಿಜೆಪಿ ಒಟ್ಟಿಗೆ ಹೊಂದಾಣಿಕೆ ಆದಾಗ ಗೆಲುವು ವೈಯಕ್ತಿಕ ವರ್ಚಸ್ ಕೆಲಸ ಮಾಡಿದೆ ಎಲ್ಲ ಹೇಳಲ್ಲ. ನಮ್ಮ ಶಿಕ್ಷಕರು ಕೆಲಸ ಮಾಡಿದರೆ ಶಿಕ್ಷಕರು ಅದಕ್ಕೋಸ್ಕರ ನಾನು ಶಿಕ್ಷಕ ಸಮುದಾಯಕ್ಕೆ ಗೆಲುವನ್ನು ಸಮರ್ಪಿಸ್ತೀನಿ. ನಾಯಕರಿಗೆ ಕುಮಾರಸ್ವಾಮಿ ನೋಡಿ, ಭಾಜಪ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ವಿಶೇಷವಾಗಿ ನಮ್ಮ ದೇವೇಗೌಡರು, ಕುಮಾರಣ್ಣವರು ಅವರೆಲ್ಲ ಹೊಂದಾಣಿಕೆಯ ಫಲಪ್ರದ ನೀಡಿದೆ. ಹಾಗಾಗಿ ನಮ್ಮ ದೇವೇಗೌಡರಿಗೆ, ಕುಮಾರಣ್ಣವರಿಗೆ, ಬಿಜೆಪಿಯ ಕಾಯಕರ್ತರು, ವಿಜೇಂದ್ರ ರಾಜ್ಯಾಧ್ಯಕ್ಷರು, ನಮ್ಮ ಯಡಿಯೂರಪ್ಪನವರು, ಇವರೆಲ್ಲರಿಗೂ ಕೂಡ ಈ ಗೆಲುವನ್ನು ಅವರೇ ತಂದುಕೊಟ್ಟಿದ್ದಾರೆ. ಅವರೆಲ್ಲ ಭಾಳ ಯಡಿಯೂರಪ್ಪನವ್ರು ಇರ್ಬೋದು, ವಿಜೇಂದ್ರಣ್ಣ ಇರ್ಬೋದು, ಕುಮಾರಣ್ಣ ಇರ್ಬೋದು, ಇವರೆಲ್ಲ ಭಾಳ ಶ್ರಮ ಪಟ್ಟಿದ್ದಾರೆ. ಭಾಳಷ್ಟು ಖುದ್ದು ಭೇಟಿ ಮಾಡಿ ಅನೇಕ ಸಭೆಗಳನ್ನು ಮಾಡೋ ಮುಖಾಂತರ ವಿಶೇಷವಾಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಅವಿಭಾಜ್ಯ ಜಿಲ್ಲೆಯ ಎಲ್ಲ ಬಿಜೆಪಿ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು, ಮಂಡಲ ಅಧ್ಯಕ್ಷರುಗಳು ಮತ್ತು ಬಿಜೆಪಿಯ ಅಧ್ಯಕ್ಷರುಗಳು ಮತ್ತು ಬಿಜೆಪಿಯ ಎಲ್ಲ ಶಾಸಕರುಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ತಿಳಿಸಿದ್ದೇನೆ.